ಹಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ನಾನು ನಿಮ್ಮ ಸ್ಟಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, ಪ್ರೀವಿಯಸ್ ಸೆಷನಲ್ಲಿ ನಾನು ನಿಮಗೆ ಅರಿಥಮೆಟಿಕ್ ಮೀನ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಅರಿಥಮೆಟಿಕ್ ಮೀನ್ನ ಹೇಳ್ಕೊಟ್ಟಿದ್ದೆ. ಇವತ್ತು ನಮ್ಮ ಸೆಕೆಂಡ್ ಆವ್ರೇಜ್ ಮೀಡಿಯನ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರೋ, ನಮ್ಮ PUC ಎಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಮ್ಮ ಚಾನಲಲ್ಲಿ ನಡೆಯುವಂಥ ಎಲ್ಲ ಆ್ಯಕ್ಟಿವಿಟೀಸು ಬಂದು ನಿಮಗೆ ತಲುಪತ್ತೆ. ಆ್ಯಂಡ್ ಆಲ್ಸೋ ವಿದ್ಯಾರ್ಥಿಗಳೇ, ಪರೀಕ್ಷೆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ. ಯು ವಿಲ್ ಗೆಟ್ ರಿಸೋರ್ಸ್ ಫಾರ್ ಆಲ್ ದ ಸಬ್ಜೆಕ್ಟ್ಸ್ ಅಟ್ ಒನ್ ಪ್ಲೇಸ್. ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾ ಇದ್ದೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿ ಅಂತ ಹೇಳ್ತಾ, ಬರೀ ಡೌನ್ಲೋಡ್ ಮಾಡೋದಲ್ಲ, ಸ್ಟಾರ್ಟ್ ಯೂಸಿಂಗ್ ಇಟ್. ಓಕೆ, ನಾವು if I have to have a look, ಮೀಡಿಯನ್ ಮಕ್ಕಳೇ ಸ್ಕೂಲ್ ಡೇಸಿಂದ ಕಲಿತಾ ಬಂದಿದ್ದೀರಾ ಅಲ್ವಾ? ಮೀಡಿಯನ್ ಸ್ಕೂಲ್ ಡೇಸಿಂದ ಕಲಿತಾ ಬಂದಿದ್ದೀವಿ. ಈಗ ಮೀಡಿಯನ್ ವೆರಿ ಈಸಿಯಾಗಿ ನಿಮ್ಗೆ ಹೇಳ್ಕೊಡೋದಾದರೆ, ಈಗ ರೋಡ್ ಮಧ್ಯೆ ಏನಿರುತ್ತೆ ಮಕ್ಕಳೇ? ಒಂದು ರೋಡ್ ಮಧ್ಯೆ ಡಿವೈಡರ್ ಇರುತ್ತೆ, ಕರೆಕ್ಟ್? ಆ ಡಿವೈಡರ್ ರೋಡನ್ನು ಈಕ್ವಲಾಗಿ ಎರಡು ಭಾಗವಾಗಿ ಮಾಡ್ತಾ ಇದೆ. ಓಕೆ, ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಮೀಡಿಯನ್ ಅಂತ ಹೇಳ್ತೀವಿ ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್, ನೀವು ಮೀಡಿಯನ್ ಓಪನಿಂಗ್ ಅಂತ ಒಂದು ಬೋರ್ಡ್ ಕೂಡ ನೋಡಿರ್ಬೋದು. ಕೆಲವೊಮ್ಮೆ ಹೈವೇದಲ್ಲೆಲ್ಲ ಹೋಗ್ಬೇಕಾದ್ರೆ ಈ ಮಧ್ಯೆ ಇರುವಂಥ ಡಿವೈಡರ್ ಏನಿದೆ, ಮಧ್ಯೆ ಒಂಚೂರು ಓಪನಿಂಗ್ ಕೊಟ್ಟಿರ್ತಾರೆ, ವೇರ್ ವಿ ಕ್ಯಾನ್ ಟೇಕ್ ಯು ಟರ್ನ್. ಅದಕ್ಕೆ ಮೀಡಿಯನ್ ಓಪನಿಂಗ್ ಅಂತ ಹೇಳ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಮಿಡ್ ಆಫ್ ದ ರೋಡಲ್ಲಿರುತ್ತೆ, ಮಿಡಲ್ ಆಫ್ ದ ರೋಡಲ್ಲಿ ರೋಡನ್ನು ಎರಡು ಭಾಗವಾಗಿ ಈಕ್ವಲಾಗಿ ಡಿವೈಡ್ ಮಾಡ್ತಾ ಇದೆ. ಅದಕ್ಕೆ ಮೀಡಿಯನ್ ಅಂತ ಹೇಳ್ತೀವಿ. ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲೂ ಮೀಡಿಯನ್ ಅಂದರೆ ಸೇಮ್. ಮೀಡಿಯನ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎಮ್. ಅರ್ಥ ಏನು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಆಫ್ ದ ಡೇಟಾ ವೆನ್ ಇಟ್ ಈಸ್ ಅರೇಂಜ್ಡ್ ಇನ್ ಅನ್ ಆರ್ಡರ್. ಓಕೆ, ಒಂದು ಭಾಗವಾಗಿರುತ್ತೆ ಮಿಡಲ್ ಮೋಸ್ಟ್ ಪೊಸಿಷನಲ್ಲಿ. ಮಿಡ್ ಪೊಸಿಷನಿಂದ ಈಕ್ವಲ್ ಹಾಫ್ ಒಂದು ಸೈಡ್ ಆದರೆ ಮತ್ತೊಂದು ಈಕ್ವಲ್ ಸೈಡ್ ಇನ್ ದ ಸೆಕೆಂಡ್ ಹಾಫ್. ಡೇಟಾನ ಎರಡು ಪಾರ್ಟ್ಸಾಗಿ ಡಿವೈಡ್ ಮಾಡ್ತಾ ಇದೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಮೀಡಿಯನ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಮೆಷರ್ ಆಗುತ್ತೆ. ಓಕೆ, ನಾವು ಮೀಡಿಯನ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್. ಈಗ ನಮ್ಮ ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಬಂದಾಗ ಮಕ್ಕಳೇ, ಅಗೇನ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಡೇಟಾನ ನಾವು ಅರ್ಥ ಮಾಡ್ಕೊಳ್ಳೋದು. ಅನ್ಗ್ರೂಪ್ಡ್ ಅಥವಾ ರಾ ಡೇಟಾ, ಅದಾದ ಮೇಲೆ ವಿ ಹ್ಯಾವ್ ಡಿಸ್ಕ್ರೀಟ್ ಡೇಟಾ ಗ್ರೂಪ್ಡಲ್ಲಿ, ದೆನ್ ಕಂಟಿನ್ಯೂಸ್ ಡೇಟಾ ಇನ್ ಗ್ರೂಪ್ಡ್ ಅಗೇನ್. ಓಕೆ, ಸೊ ಈಗ ನಮ್ಮ ಮೀಡಿಯನ್ನ ಕ್ಯಾಲ್ಕುಲೇಷನ್ ಫಾರ್ ರಾ ಅಥವಾ ಅನ್ಗ್ರೂಪ್ಡ್ ಡೇಟಾ ಇದ್ದರೆ ಹೇಗೆ ಮಾಡೋದು? ಓಕೆ, ಸ್ಟೆಪ್ 1, arrange the data in ascending order. ಓಕೆ, ಒಂದು ಆರ್ಡರ್ ಮಾಡುವ, ಅಸೆಂಡಿಂಗ್ ಆರ್ಡರ್ ಮಾಡುವ. ಅದಾದ ಮೇಲೆ ಫೈಂಡ್ n+1/2. ಓಕೆ, ನಮ್ಮ ಮೀಡಿಯನ್ ಈಸ್ ನಥಿಂಗ್ ಬಟ್ n+1/2 ವ್ಯಾಲ್ಯೂ ಇನ್ ದ ಅರೇ. ಅರೇ ಅಂದರೆ ಏನು? ಅಸೆಂಡಿಂಗ್ ಆರ್ಡರ್ ಏನು ಮಾಡಿರ್ತೀವಿ ಅದಕ್ಕೆ ನಾವೇನಂತ ಹೇಳ್ತೀವಿ? ಅರೇ ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ನಮ್ಮ ಅನ್ಗ್ರೂಪ್ಡ್ ಡೇಟಾ. ಡಿಸ್ಕ್ರೀಟ್ ಡೇಟಾ ಆದರೆ ಏನಾಗುತ್ತೆ? ಇದು ಕೇಸ್ 1. ಈಗ ಕೇಸ್ 2, ಡಿಸ್ಕ್ರೀಟ್ ಡೇಟಾ. ಇಫ್ ದಿಸ್ ಇಸ್ ಅವರ್ ಡೇಟಾ, ಇಲ್ಲೇನು ಮಾಡ್ತೀವಿ? ಡಿಸ್ಕ್ರೀಟ್ ಡೇಟಾ ಯಾವ ರೀತಿ ಇರುತ್ತೆ? ಫಾರ್ ಯುವರ್ ರೆಫರೆನ್ಸ್, ಎಕ್ಸ್ ವ್ಯಾಲ್ಯೂಸ್ ಇರುತ್ತೆ, x1, x2 ಆ್ಯಂಡ್ ಸೋ ಆನ್ ಟಿಲ್ xn ವಿತ್ ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್ f1, f2 ಆ್ಯಂಡ್ ಸೋ ಆನ್ ಟಿಲ್ fn. ಈಗ ಸ್ಟೆಪ್ 1 ಇಲ್ಲಿ ಏನು ಮಾಡ್ತೀವಿ ಗೊತ್ತಾ? ಫೈಂಡ್ LCF ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಕಂಡುಹಿಡಿಯುವ. ಎರಡನೇ ಸ್ಟೆಪ್ಪು ಫೈಂಡ್ ಕ್ಯಾಪಿಟಲ್ N+1/2.
ಓಕೆ, ಇಲ್ಲಿ ಸ್ಮಾಲ್ n ಪ್ಲಸ್ 1/2 ಮಾಡಿದ್ವಿ. ಈಗ ಇಲ್ಲೇನು ಮಾಡೋಣ, ಕ್ಯಾಪಿಟಲ್ n ಪ್ಲಸ್ 1/2 ಚೆಕ್ ಮಾಡುವ. ಚೆಕ್ n ಪ್ಲಸ್ 1/2 ವ್ಯಾಲ್ಯೂ ಇನ್ LCF. LCF ಅಲ್ಲಿ ಚೆಕ್ ಮಾಡೋಣ. ಅದಾದ ಮೇಲೆ ಯಾವ ರೆಸ್ಪೆಕ್ಟಿವ್ ವ್ಯಾಲ್ಯೂ ಅಲ್ಲಿ LCF ಅಲ್ಲಿ ಬರುತ್ತೋ ವಿಲ್ ಹ್ಯಾವ್ LCF ಹಿಯರ್ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಯಾವ LCF ವ್ಯಾಲ್ಯೂ ಲೈ ಆಗುತ್ತೋ ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಏನಾಗುತ್ತಲ್ಲ ದಟ್ ವಿಲ್ ಬಿ ದ ಮೀಡಿಯನ್. ಓಕೆ, ಇಟ್ಸ್ ವೆರಿ ವೆರಿ ಈಸಿ ಪ್ರೊಸೀಜರ್. ಓಕೆ, ಸೊ ಈ ರೀತಿ ಇದ್ದಲ್ಲಿ ಇದು ನಮ್ಮ ಡಿಸ್ಕ್ರೀಟ್ ಡೇಟಾ. ನೆಕ್ಸ್ಟು ನಮ್ಮ ಕೇಸ್ 3 ಕಂಟಿನ್ಯೂಸ್ ಡೇಟಾ. ಕಂಟಿನ್ಯೂಸ್ ಡೇಟಾ ಅಂದರೆ ಏನು ಮಕ್ಕಳೇ, ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾಗ ಯಾವ ರೀತಿ ಮಾಡ್ತೀವಿ. ಇಲ್ಲೂ ಕೂಡ ಸ್ಟೆಪ್ 1 ಫೈಂಡ್ LCF, ಎರಡನೇದು ಫೈಂಡ್ n/2 ಚೆಕ್ ಇನ್ LCF. ಐ ಆಗತ್ತಲ್ಲ ಅದನ್ನು LCF ಅಲ್ಲಿ ಚೆಕ್ ಮಾಡೋಣ. ಮೀಡಿಯನ್ ಕ್ಲಾಸನ್ನು ಲೊಕೇಟ್ ಮಾಡೋಣ. ಆ್ಯಂಡ್ ಲೊಕೇಟ್ ಮೀಡಿಯನ್ ಕ್ಲಾಸ್ ಆಗಿದ್ದಲ್ಲಿ ನಮ್ಮ ಮೀಡಿಯನ್ನ ಫಾರ್ಮುಲಾ ಏನು ಗೊತ್ತಾ ಮಕ್ಕಳೇ, ಮೀಡಿಯನ್ ಡಿನೋಟೆಡ್ ಬೈ ಕ್ಯಾಪಿಟಲ್ M ಈಸ್ ಗಿವನ್ ಬೈ L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು C. ಇಲ್ಲಿ ಎಲ್ ಅಂದರೆ ಏನು, ಮೀಡಿಯನ್ ಕ್ಲಾಸ್ನ ಲೊಕೇಟ್ ಮಾಡ್ತೀವಿ ಅಂತ ಹೇಳಿದೆ ನಮ್ಮ ಸ್ಟೆಪ್ 2 ಅಲ್ಲಿ. ಎಲ್ ಇಸ್ ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್. ಅದೇ ರೀತಿ ಎಫ್ ಅಂದರೆ ಏನು, ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. ಅದಾದ ಮೇಲೆ ಸಿ ಅಂದರೆ ಏನು, ವಿಡ್ತ್ ಆಫ್ ಮೀಡಿಯನ್ ಕ್ಲಾಸ್. ವಿಡ್ತ್ ಆಫ್ ಮೀಡಿಯನ್ ಕ್ಲಾಸ್. ಇಲ್ಲಿ CF ಅಂದ್ರೇನು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ preceding the median class. Preceding median class. ಡನ್. ಪ್ರಿಸೀಡಿಂಗ್ ಅಂದರೆ ಪ್ರೀವಿಯಸ್ ಕ್ಲಾಸಿಗೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ಪ್ರಿಸೀಡಿಂಗ್ ಅಂದರೆ ಬಿಫೋರ್ ಅಂತ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮಲ್ಲಿ ಚೆಕ್ ಮಾಡಿದ್ರೆ ಮುಗೀತು. ಸೊ ದಿಸ್ ಇಸ್ ನಮ್ಮ ಫಾರ್ಮುಲಾ ಫಾರ್ ಕಂಪ್ಯೂಟಿಂಗ್ ಮೀಡಿಯನ್. ಓಕೆನಾ ಮಕ್ಕಳೇ? ಎಸ್, ನಮ್ಮ PU1 ವಿದ್ಯಾರ್ಥಿಗಳೇ, ನಮ್ಮ PUC ಪರೀಕ್ಷೆ ಕಾಮರ್ಸ್ ಈ ವರ್ಷ PU1 ವಿದ್ಯಾರ್ಥಿಗಳಿಗೆ ನಾವು ಸಂಕಲ್ಪ ಕೋರ್ ಆ್ಯಂಡ್ ಸಂಕಲ್ಪ ಕೋರ್ ಪ್ಲಸ್ ಅನ್ನೋ ಬ್ಯಾಚನ್ನು ನಾವು ಲಾಂಚ್ ಮಾಡಿದ್ದೀವಿ. ಏನಿರುತ್ತೆ ಈ ಬ್ಯಾಚಲ್ಲಿ ಅಂದರೆ ನಿಮಗೆ ಸಾಲ್ವ್ಡ್ ಕ್ವೆಶನ್ ಬ್ಯಾಂಕ್ ಸಿಗ್ತಾ ಇದೆ. ಓಕೆ, ಸಾಲ್ವ್ಡ್ PYQ ಸಿಗ್ತಾ ಇದೆ. ಮೈಂಡ್ ಮ್ಯಾಪ್ಸ್ ಅಂದರೆ ಒಂದು ಕಾನ್ಸೆಪ್ಟಿಂದ ಮತ್ತೊಂದಕ್ಕೆ ಹೇಗೆ ಕನೆಕ್ಟ್ ಇರುತ್ತೆ ಅದರ ಮೈಂಡ್ ಮ್ಯಾಪ್ಸ್ ಕೊಟ್ಟಿದ್ದೀವಿ. So that you can easily recap all the topics what you have studied. ಸ್ಟ್ಯಾಟಿಸ್ಟಿಕ್ಸಿಗೆ ಮೈಂಡ್ ಮ್ಯಾಪ್ ಬದಲು ಫಾರ್ಮುಲಾ ಲಿಸ್ಟ್ಗಳು ಸಿಗುತ್ತೆ ಪ್ರತಿಯೊಂದು ಚಾಪ್ಟರ್ಗೂ. ಆ್ಯಂಡ್ ನಿಮಗೆ ಸಂಕಲ್ಪ ಕೋರಲ್ಲಿ ಇಷ್ಟೆಲ್ಲ ಆಫರಿಂಗ್ಸ್ ಇದ್ದಲ್ಲಿ ನಮ್ಮ ಸಂಕಲ್ಪ ಕೋರ್ ಪ್ಲಸ್ಸಲ್ಲಿ ಈ ಎಲ್ಲ ಆಫರಿಂಗ್ಸ್ ಒಟ್ಟಿಗೆ ನಿಮಗೆ ಡೌಟ್ ಸಾಲ್ವಿಂಗ್ ಸಿಗುತ್ತೆ. ಓಕೆನಾ ಮಕ್ಕಳೇ? ಸೊ ಇಲ್ಲಿ ನಾವು ಪ್ರತಿನಿತ್ಯ ಲೈವ್ ಕ್ಲಾಸಸ್ನ ನಡೆಸೋದಿಲ್ಲ. ಆಲ್ರೆಡಿ ನಮ್ಮ ಒನ್ ಶಾಟ್ ವೀಡಿಯೋಸ್ ಇದೆ, ಅದರ ನೋಟ್ಸ್ ಕೂಡ ಇದೆ, ಎಲ್ಲವೂ ಸಿಗತ್ತೆ. ಅದರೊಟ್ಟಿಗೆ ನಿಮಗೆ ನಮ್ಮ ಸಂಕಲ್ಪ ಕೋರಲ್ಲಿ ಸಾಲ್ವ್ಡ್ ಕ್ವೆಶನ್ ಬ್ಯಾಂಕ್, ಸಾಲ್ವ್ಡ್ PYQs, ಮೈಂಡ್ ಮ್ಯಾಪ್ ಸಿಗುತ್ತೆ. ಕೋರ್ ಪ್ಲಸ್ಸಲ್ಲಿ ಸಂಕಲ್ಪ ಕೋರ್ ಪ್ಲಸ್ ಬ್ಯಾಚಲ್ಲಿ ಅಡಿಷ್ನಲಿ ಡೌಟ್ ಸಾಲ್ವಿಂಗ್ ಸೆಷನ್, ಪ್ರತಿಯೊಂದು ಸಬ್ಜೆಕ್ಟಿಗೂ ಒಂದು ಡೌಟ್ ಸಾಲ್ವಿಂಗ್ ಸೆಷನ್ ಎವ್ರಿ ಮಂತ್ ನಡೆಯುತ್ತೆ ಮಕ್ಕಳೇ. ಓಕೆ, ಸೊ ಇದು ನಮ್ಮ ಬ್ಯಾಚ್ ಬಗ್ಗೆ ಆಗಿದ್ದಲ್ಲಿ. ಈಗ ಈ ವರ್ಷ ವಿ ಆರ್ ಸೆಲೆಬ್ರೇಟಿಂಗ್ 80th ಇಂಡಿಪೆಂಡೆನ್ಸ್ ಡೇ ಅಲ್ವಾ ವಿದ್ಯಾರ್ಥಿಗಳೇ? ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಆಫರನ್ನು ತರ್ತಾ ಇದ್ದೀವಿ. ಸೊ ದ ಆಫರ್ ಈಸ್ ದಿಸ್ ಓನ್ಲಿ ಫಾರ್ 80 ಸ್ಟೂಡೆಂಟ್ಸ್, 80ನೇ ವರ್ಷ. ಸೊ ಒಂದು ಆಫರ್ ಕೊಟ್ಬಿಟ್ಟಿದ್ದೀವಿ. ಫಸ್ಟ್ 80 ಸ್ಟೂಡೆಂಟ್ಸ್ಗೆ ಈ ಆಫರ್ ಸಿಗುತ್ತೆ. ವಾಟ್ ಈಸ್ ದಟ್? ನೀವು ಫ್ರೀಡಮ್ 80 ಅನ್ನೋ
ಕೂಪನ್ ಕೋಡ್ ಏನಿದೆ ಇದನ್ನು ಯೂಸ್ ಮಾಡಿ ಬೈ ದಿಸ್ ಬ್ಯಾಚ್ ಇಮಿಡಿಯೇಟ್ಲಿ ಮಕ್ಕಳೇ. ಇದರ ವ್ಯಾಲಿಡಿಟಿ ಈಗ 10ನೇ ತಾರೀಕಿಂದ 17ನೇ ತಾರೀಕುವರೆಗೂ ಮಾತ್ರ ಇರುತ್ತೆ. ದ ಕೂಪನ್ ಕೋಡ್ ಇಸ್ ಫ್ರೀಡಮ್ 80. ಇದು ಬರೀ ಫಸ್ಟ್ 80 ಸ್ಟೂಡೆಂಟ್ಸಿಗೆ ಮಾತ್ರ. ಯು ಕ್ಯಾನ್ ಯೂಸ್ ದ ಕೋಡ್ ಫ್ರೀಡಮ್ 80. ಮತ್ತು ನಮ್ಮ ಸಂಕಲ್ಪ ಬ್ಯಾಚ್ 599 ಬೈ ಮಾಡ್ಬೋದು. ಮತ್ತು ನಮ್ಮ ಸಂಕಲ್ಪ ಕೋರ್ ಪ್ಲಸ್ಸನ್ನು 899ಗೆ ಬೈ ಮಾಡ್ಬೋದು. ಸೊ ದೋಸ್ ಹೂ ಆಲ್ ಆರ್ ಇಂಟ್ರೆಸ್ಟೆಡ್ ಈ ಬ್ಯಾಚನ್ನು ಇವತ್ತೇ ಬೈ ಮಾಡಿ. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಓಕೆನಾ ವಿದ್ಯಾರ್ಥಿಗಳೇ? ಓಕೆ, ಈಗ ಒಂದೊಂದು ಲೆಕ್ಕವನ್ನು ನಾವು ಕಂಪ್ಯೂಟ್ ಮಾಡ್ತಾ ಹೋಗುವ. ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋವಿಂಗ್ ಡೇಟಾ. ಮಕ್ಕಳೇ, ಮೀಡಿಯನ್ ಕಂಡು ಹಿಡಿಬೇಕಾದ್ರೆ ಯಾವ ಡೇಟಾ ಇದು? ಅನ್ಗ್ರೂಪ್ಡ್ ಡೇಟಾ ಅಲ್ವಾ? ಸ್ಟೆಪ್ 1 ಏನು ಮಾಡಬೇಕು? ಕೊಟ್ಟಿರೋ ಡೇಟಾನ ಅಸೆಂಡಿಂಗ್ ಆರ್ಡ್ರಲ್ಲಿ ಮಾಡಬೇಕು. ಸೊ ಸ್ಟೆಪ್ 1 ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿತೀನಿ. ಚಿಕ್ಕ ವ್ಯಾಲ್ಯೂ ಯಾವುದು? 11 ಇಸ್ ಅ ಸ್ಮಾಲ್ ವ್ಯಾಲ್ಯೂ, 11. ಅದಾದಮೇಲೆ ನೆಕ್ಸ್ಟ್ ಚಿಕ್ಕ ವ್ಯಾಲ್ಯೂ 15ಗಿಂತ ಯಾವ್ದಾದ್ರು ಇದೆಯಾ? ಇಲ್ಲ. 15 ಆದಮೇಲೆ 17, 17 ಆದಮೇಲೆ 18, 15, 17, 18, 18 ಆದಮೇಲೆ ನೆಕ್ಸ್ಟ್ ಚಿಕ್ಕದು ಯಾವುದಿದೆ? 19 ಇಲ್ಲ, 20 ಇದೆ, 21 ಇದೆ, 20, 21, 21 ಆದಮೇಲೆ 30ಸಲ್ಲಿದೆ ಎಲ್ಲ, 31 ಇಲ್ಲ, 32, 32 ಎರಡು ಸತಿ ಬಂದಿದೆ, 32, 32. ಅದಾದಮೇಲೆ 33, 35, 33, 35. ಅದಾದಮೇಲೆ 41. ಓಕೆ, ಸ್ಟೆಪ್ 1 ನಾವು ಡೇಟಾನ ಅಸೆಂಡಿಂಗ್ ಆರ್ಡ್ರಲ್ಲಿ ಮಾಡಬೇಕು. ವಿ ಡಿಡ್ ಇಟ್. ನಮ್ಮ ಮೀಡಿಯನ್ ಈಸ್ ಈಕ್ವಲ್ ಟು n+1/2th ವ್ಯಾಲ್ಯೂ ಇನ್ ಅರೇ. ದಿಸ್ ವಿಲ್ ಬಿ ಈಕ್ವಲ್ ಟು ಎಷ್ಟು ವ್ಯಾಲ್ಯೂಸ್ ಇದೆ ಇಲ್ಲಿ? 1, 2, 3, 4, 5, 6, 7, 8, 9, 10, 11. 11 + 1/2th value in the array. 11 + 1 is 12. 12/2 is 6th ವ್ಯಾಲ್ಯೂ. ಈಗ ನಾವು ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆದಿದ್ದೀವಿ. 6th ವ್ಯಾಲ್ಯೂ ಚೆಕ್ ಮಾಡಿ. ಆ ಅಸೆಂಡಿಂಗ್ ಆರ್ಡ್ರಲ್ಲಿ 1, 2, 3, 4, 5, 6 ಆ ಪೊಸಿಷನಲ್ಲಿ ಇರುವಂಥದ್ದು 21. ದೇರ್ಫೋರ್ ಮೀಡಿಯನ್ ಈಸ್ ಈಕ್ವಲ್ ಟು 21. ಡನ್. ಈಸಿನಾ? ಐ ಹೋಪ್ ದಿಸ್ ಈಸ್ ಈಸಿ. ಈಗ ನೆಕ್ಸ್ಟ್ ಕ್ವೆಶನ್ ನೋಡಿ. ಮತ್ತೊಂದು ಅನ್ಗ್ರೂಪ್ಡ್ ಡೇಟಾ ಮೀಡಿಯನ್ ಕಂಡು ಹಿಡೀರಿ ಅಂತ ಕೇಳಿದರೆ ಸ್ಟೆಪ್ 1 ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆಯೋಣ. 1 ಆದಮೇಲೆ 4, ಅದಾದಮೇಲೆ 5. 1, 4, 5. 5 ಆದಮೇಲೆ 6, 8 ಎರಡು ಸತಿ ರಿಪೀಟ್ ಆಗಿದೆ. 6, 8 ಎರಡು ಸತಿ. ಅದಾದಮೇಲೆ 9, 10. ಓಕೆ, ನಮ್ಮ ಮೀಡಿಯನ್ ಫಾರ್ಮುಲಾ ಇಸ್ n+1/2th ವ್ಯಾಲ್ಯೂ ಇನ್ ದ ಅರೇ. ಈಗ ಅಬ್ಸರ್ವ್ ಮಾಡಿ ಎಷ್ಟೆಷ್ಟಿದೆ? 1, 2, 3, 4, 5, 6, 7, 8. 8 + 1/2th value in the array, which will be 8 + 1 is 9. 9/2 is 4.5th value in the array. ಈಗ 4.5 ಅಂತ ಬಂದಾಗ ಮಕ್ಕಳೇ ಇಟ್ ಶುಡ್ ಲೈ ಬಿಟ್ವೀನ್ 4 and 5 ಅಲ್ವಾ? ಸೊ 4 and 5th ಆವ್ರೇಜ್ ತೊಗೊಂಬಿಡಿ. ವೆರಿ ಈಸಿ. ಸೊ ದಿಸ್ ವಿಲ್ ಬಿ 4th ವ್ಯಾಲ್ಯೂ ಪ್ಲಸ್ 5th ವ್ಯಾಲ್ಯೂ ಡಿವೈಡೆಡ್ ಬೈ 2. ಈಗ ನಮ್ಮ ಡೇಟಾದಲ್ಲಿ 4th ವ್ಯಾಲ್ಯೂ ಯಾವುದಿದೆ? 6 ಇದೆ. 5th ವ್ಯಾಲ್ಯೂ ಯಾವುದಿದೆ? 8 ಇದೆ. ಸೊ 6 + 8 ಡಿವೈಡೆಡ್ ಬೈ 2. 6 + 8 is 14/2 is 7. ಸೊ ಹಾಗಾಗಿ ನಮ್ಮ ಮೀಡಿಯನ್ is 7. ಈಸಿ ಅಲ್ವಾ ಮಕ್ಕಳೇ? ಐ ಹೋಪ್ ದಿಸ್ ಈಸ್ ವೆರಿ ಈಸಿ ಆ್ಯಂಡ್ ಸಿಂಪಲ್. ನೆಕ್ಸ್ಟ್ ಏನಿದೆ ನೋಡೋಣ. ಫೈಂಡ್ ಮೀಡಿಯನ್ ಫಾರ್ ದ ಫಾಲೋವಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಡಿಸ್ಕ್ರೀಟ್ ಡೇಟಾ ಇದೆ. ಬರೀ ವ್ಯಾಲ್ಯೂಸ್ ಟೇಕನ್ ಬೈ ದ ವೇರಿಯಬಲ್ ಎಕ್ಸ್ ವಿತ್ ರೆಸ್ಪೆಕ್ಟಿವ್ ಫ್ರೀಕ್ವೆನ್ಸೀಸ್ ಇದೆ. ಈಗ ಸ್ಟೆಪ್ 1 ನಾವೇನು ಕಂಡು ಹಿಡಿಬೇಕು ಮಕ್ಕಳೇ? LCF ಅನ್ನು ಕಂಡು ಹಿಡಿಬೇಕು. ಈಗ LCF, ಹೌ ಟು ಫೈಂಡ್ LCF? ಫಸ್ಟ್ ವ್ಯಾಲ್ಯೂ ಫ್ರೀಕ್ವೆನ್ಸಿ 8 ಇದೆಯಾ? 8 ಆಸ್ ಇಟ್ ಈಸ್. 8 + 13, 21.
21 plus 25, 20, 20, 40, 46. 46 plus 37, 57, 67, 77, 84. 84 plus 23, 94, 104, 107. 107 plus 15, 122. 122 plus 9, 131. Therefore, ನಮ್ಮ frequency total is 131 ಬಂತು. ಓಕೆ, ಈಗ ನಮ್ಮ ಡಿಸ್ಕ್ರೀಟ್ ಡೇಟಾ ಇದ್ದಾಗ ನಮ್ಮ ಮೀಡಿಯನ್ ಫಾರ್ಮುಲಾ ಏನಿದೆ ಮಕ್ಕಳೇ? ಮೀಡಿಯನ್ ಈಸ್ ಕ್ಯಾಪಿಟಲ್ ಎನ್ ಪ್ಲಸ್ 1 ಬೈ ಟೂತ್ ವ್ಯಾಲ್ಯೂ. ಈಗ ಎನ್ ವ್ಯಾಲ್ಯೂ 131 ಇದೆ. 131 ಪ್ಲಸ್ 1 ಬೈ 2 value. So 132 divided by 2 will be 66th value. 66 median ಅಲ್ಲ, it is 66th value. ಈಗ ನಾವೇನು ಮಾಡಬೇಕು? ಈ 66 ಎಲ್ ಸಿ ಎಫ್ ಅಲ್ಲಿ ಎಲ್ಲಿ ಲೈ ಆಗುತ್ತೆ ಅಂತ ಚೆಕ್ ಮಾಡಬೇಕು. ನಾವು ಇಫ್ ಯು ಅಬ್ಸರ್ವ್ ಫಸ್ಟ್ 8 ಅಬ್ಸರ್ವೇಷನ್ಸ್ ಆರ್ ಹಿಯರ್. 9 ಇಂದ 21 ವರೆಗೂ ಇಲ್ಲಿ ಬರುತ್ತೆ. 22 ಇಂದ 46 ವರೆಗೂ ಇಟ್ ಕಮ್ಸ್ ಹಿಯರ್. 66 ಅನ್ನೋದು 46 ಆದ್ಮೇಲೆ ಬರುತ್ತೆ, ಬಿಫೋರ್ 84. ಸೊ ದಿಸ್ ಈಸ್ ದ ಕ್ಲಾಸ್ ವೇರ್ ಮೈ ಎಲ್ ಸಿ ಎಫ್ ವ್ಯಾಲ್ಯೂ ಲೈ. 66 ಅನ್ನೋದು ಇಲ್ಲಿ ಲೈ ಆಗ್ತಾ ಇದೆ. ವಾಟ್ ಈಸ್ ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ 66 ವ್ಯಾಲ್ಯೂಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಏನಿದೆ? 14 ಇದೆ. ದೇರ್ ಫೋರ್ ಮೀಡಿಯನ್ ಈಸ್ ಈಕ್ವಲ್ ಟು 14. ಡನ್. ಎಲ್ ಸಿ ಎಫ್ ಎಲ್ ಲೈ ಆಗುತ್ತೆ ಚೆಕ್ ಮಾಡಬೇಕು. ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಎಕ್ಸ್ ಏನಂತ ಹೇಳ್ತೀವಿ? ಮೀಡಿಯನ್ ಅಂತ ಹೇಳ್ತೀವಿ. ಐ ಹೋಪ್ ದಿಸ್ ಇಸ್ ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆನ ನೋಡೋಣ. ಓಕೆ, ಮತ್ತೊಂದು ಕಿವಿ ಮಾತು ಎಲ್ಲರೂ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೀಡಿಯನ್ ಕಂಪ್ಯೂಟ್ ಮಾಡಬೇಕಾದ್ರೆ ಕ್ಲಾಸ್ ಇಂಟರ್ವಲ್ ಶುಡ್ ಆಲ್ವೇಸ್ ಬಿ ಎಕ್ಸ್ಕ್ಲೂಸಿವ್. ಅಕಸ್ಮಾತ್ ಏನಾದ್ರು ಇನ್ಕ್ಲೂಸಿವ್ ಕೊಟ್ಟಿದ್ರೆ ಅದನ್ನು ಫಸ್ಟ್ ಏನು ಮಾಡಬೇಕು? ಎಕ್ಸ್ಕ್ಲೂಸಿವ್. 0.5 ಲೋವರ್ ಲಿಮಿಟ್ಗೆ ಸಪ್ರೇಟ್ ಮಾಡಬೇಕು, 0.5 ಅಪ್ಪರ್ ಲಿಮಿಟ್ಗೆ ಆ್ಯಡ್ ಮಾಡಬೇಕು. ಆವಾಗ ಆಟೋಮೆಟಿಕಲಿ ಎಕ್ಸ್ಕ್ಲೂಸಿವ್ ಆಗುತ್ತೆ. ಓಪನ್ ಆ್ಯಂಡ್ ಕ್ಲಾಸ್ ಇಂಟರ್ವಲ್ ಇದ್ರೂ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಬಟ್ ಇಟ್ ಶುಡ್ ಬಿ ಆಲ್ವೇಸ್ ವಾಟ್? ಎಕ್ಸ್ಕ್ಲೂಸಿವ್. ಓಕೆ, ಈಗ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ ಮತ್ತು ನಂಬರ್ ಆಫ್ ಎಂಪ್ಲಾಯೀಸ್ ಫಾರ್ ಯುವರ್ ರೆಫರೆನ್ಸ್. ಈಗ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಮಕ್ಕಳೇ. ಈಗ ನಾವು ಫಸ್ಟ್ ಏನು ಮಾಡಬೇಕು? ಪ್ರೀವಿಯಸ್ ಲೆಕ್ಕದ ಥರನೇ ಎಲ್ ಸಿ ಎಫ್ ಕಂಡು ಹಿಡಿಯೋಣ. ಓಕೆ, ಫಸ್ಟ್ ಫ್ರೀಕ್ವೆನ್ಸಿ 8 ಆಸ್ ಇಟ್ ಈಸ್. 8 ಪ್ಲಸ್ 12 20, 20 ಪ್ಲಸ್ 20 40, 40 ಪ್ಲಸ್ 30 70, 70 ಪ್ಲಸ್ 22 92, 92 ಪ್ಲಸ್ 18 110, 110 plus 10 is 120. Okay, now next step here, n by 2 is equal to, ನಮ್ಮ ಎಲ್ ಸಿ ಎಫ್ನ ಲಾಸ್ಟ್ ವ್ಯಾಲ್ಯೂ 120 ಅಂದರೆ ನಮ್ಮ ಟೋಟಲ್ ಫ್ರೀಕ್ವೆನ್ಸಿ ಎಷ್ಟಾಯಿತು? 120 ಆಯಿತು. ಸೊ 120 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 60. ಚೆಕ್ ಮಾಡಿ, 60 ಅನ್ನೋದು ಎಲ್ ಸಿ ಎಫ್ ಅಲ್ಲಿ ಎಲ್ಲೈ ಆಗುತ್ತೆ? 60 ಅನ್ನೋದು ಆಫ್ಟರ್ 40 ಬಿಫೋರ್ 70 ಇಲ್ಲಿ ಲೈ ಆಗ್ತಾ ಇದೆ. ದಿಸ್ ಈಸ್ ವೇರ್ ದ ಎಲ್ ಸಿ ಎಫ್ ವ್ಯಾಲ್ಯೂ ಲೈಸ್. ಸೊ ದಿಸ್ ಈಸ್ ನಥಿಂಗ್ ಬಟ್ median class. Okay, this is our median class. Makle, now if you observe in the median class, in this median class, what is the lower limit? L is equal to 180. What is the frequency of the median class? 30. F is equal to 30. What is the width of the median class? Width is 20. And what is the cumulative frequency preceding the median class? It is 40. So we have got all the values. ನಮ್ಮ median formula ಬರೆದು ಈ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಮ್ಮ median is given by L plus n by 2 minus CF divided by F into C. Now if we substitute, L ಎಷ್ಟಿದೆ? 180 ಇದೆ. ಪ್ಲಸ್ ಎನ್ ಬೈ 2, ಎನ್ ಬೈ 2 ಎಷ್ಟು ಬಂದಿದೆ? 60 ಮೈನಸ್ ಸಿ ಎಫ್ ಎಷ್ಟಿದೆ? 40 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಈಸ್ 30.
ಇಂಟು 10. ಸಾರಿ 10 ಅಲ್ಲ 20 ಇದೆ. Width is 20. Now if I simplify, this will be 180 as it is, plus 60 minus 40 is to 20. 20 into 20 is 400. 400 divided by 30. 100 cancel ಮಾಡ್ಕೊಂಬಿಡೋಣ. So this will be 180 plus 40 divided by 3. 40 divided by 3. 3 10 times 30, 33, 36, 39. 13 times is 39. 10, 3. So 13.3. So 193.3 is the value of median. ಸಿಂಪಲ್ಲ ಮಕ್ಕಳೇ, ವೆರಿ ವೆರಿ ಈಸಿ ಕ್ವೆಶನ್. ಇದನ್ನೆಲ್ಲ 5 ಮಾರ್ಕ್ಸಿಗೆ ಕೇಳ್ತಾರೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಅದಾದಮೇಲೆ ದಿಸ್ ಇಸ್ ಅನದರ್ ಟೈಪ್ ಆಫ್ ಇಂಪಾರ್ಟೆಂಟ್ ಕ್ವೆಶನ್ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ. ಮೀಡಿಯನ್ ಅವರೇ ಕೊಟ್ಟಿದ್ದಾರೆ 24 ಅಂತ. ಮಿಸ್ಸಿಂಗ್ ಫ್ರೀಕ್ವೆನ್ಸಿನ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಓಕೆ, ಲೆಟ್ ದ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಬಿ ಎ ಅಂತ ತಗೊಳ್ಳುವ. ಲೆಟ್ ದ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಬಿ ಎ. ಈಗ ಸ್ಟೆಪ್ 1 ನಾನೇನು ಹೇಳ್ತೀನಿ, ಸೇಮ್ ಪ್ರೊಸೀಜರ್ ಮಾಡುವ ಆಸ್ ದ ಪ್ರೀವಿಯಸ್ ಪ್ರಾಬ್ಲಮ್. ಸ್ಟೆಪ್ 1 ಆಸ್ ಇಟ್ ಈಸ್, ಎಲ್ ಸಿ ಎಫ್ ಕಂಪ್ಯೂಟ್ ಮಾಡೋಣ. ಫಸ್ಟ್ ಫ್ರೀಕ್ವೆನ್ಸಿ 5 ಆಸ್ ಇಟ್ ಈಸ್. 5 plus 25, 30. 30 plus a is 30 plus a. 30 plus 18 is 48 plus a. 48 plus 7 is 55 plus a. So ನಮ್ಮ ಏನು ಟೋಟಲ್ ಎಷ್ಟಿದೆ? 55 plus 1 ಮಿಸ್ಸಿಂಗ್ ಫ್ರೀಕ್ವೆನ್ಸಿ a ಅಂತ ಇದೆ. ಮಕ್ಕಳೇ, ನಾವು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ median is 24. Given m is equal to 24. Check in the class interval. L ಬರುತ್ತೆ 24. 24 comes in the class 20 to 30. ಹೌದಾ? 20 to 30 is the class where 24 median value lies. ಸೊ ಇಲ್ಲಿ n/2 ಮಾಡಿ ಮೀಡಿಯನ್ ಕ್ಲಾಸ್ ಲೊಕೇಟ್ ಮಾಡೋದಲ್ಲ. ಆಲ್ರೆಡಿ ಮೀಡಿಯನ್ ಕೊಟ್ಬಿಟ್ಟಿದ್ದಾರೆ 24. ಮೀಡಿಯನ್ ಕ್ಲಾಸ್ನ ಡೈರೆಕ್ಟಾಗಿ ಲೊಕೇಟ್ ಮಾಡಿ. ದಿಸ್ ಈಸ್ ಮೈ ಮೀಡಿಯನ್ ಕ್ಲಾಸ್. ಅರ್ಥ ಆಯ್ತಲ್ವಾ? ನಾವು ನಮ್ಮ ಫಾರ್ಮುಲಾ ಆಫ್ ಮೀಡಿಯನ್ನ ಬರೆಯೋಣ. ನಮ್ಮ ಮೀಡಿಯನ್ನ ಫಾರ್ಮುಲಾ ಈಸ್ ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಸಿ. ದಿಸ್ ವಿಲ್ ಬಿ ಈಕ್ವಲ್ ಟು, ಈಗ ಮೀಡಿಯನ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ 24, ಈಕ್ವಲ್ ಟು ನಮ್ಮ ಮೀಡಿಯನ್ ಕ್ಲಾಸಲ್ಲಿ ಲೋವರ್ ಲಿಮಿಟ್ ಏನಿದೆ 20 ಪ್ಲಸ್ n/2 55 ಪ್ಲಸ್ ಎ ಡಿವೈಡೆಡ್ ಬೈ 2 ಮೈನಸ್ ಸಿ ಎಫ್. ಮೀಡಿಯನ್ ಕ್ಲಾಸ್ ಪ್ರಿಸೀಡಿಂಗ್ ಏನಿದೆ ಇಲ್ಲಿ 30 ಇದೆ, ಮೈನಸ್ 30 ಹೋಲ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಏನಿದೆ ಮೀಡಿಯನ್ ಕ್ಲಾಸದು ಎ ಇಂಟು ಸಿ ಎಷ್ಟಿದೆ ವಿಡ್ತು 20 to 30, ಇಟ್ ಈಸ್ 10. ಅರ್ಥ ಆಯ್ತಾ? ಡೈರೆಕ್ಟಾಗಿ ಈಗ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿರೋದು. ನೆಕ್ಸ್ಟ್ ಸ್ಟೆಪ್ 24 ಈಕ್ವಲ್ ಟು 20 ಪ್ಲಸ್ 20 ಪ್ಲಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ 24 ಮೈನಸ್ 20 ಈಸ್ ಈಕ್ವಲ್ ಟು, ಈಗ ಇಲ್ಲೇನಾಗುತ್ತೆ ಎಲ್ ಸಿ ಎಮ್ ತೊಗೊಂಡಲ್ಲಿ 55 ಪ್ಲಸ್ ಎ ಮೈನಸ್ 2 ಇಂಟು 30 ಈಸ್ 60 divided by 2 whole divided by a into 10. ಹೌದಾ? Now if you observe this, simplify ಮಾಡ್ತಾ ಹೋಗೋಣ. 24 minus 20 ಏನಾಗುತ್ತೆ? 4 ಆಗುತ್ತೆ. 4 is equal to, ಇಲ್ಲೇನಿದೆ ನೋಡಿ ಈಗ 55 plus a minus 60. 55 minus 60 ಎಷ್ಟು? minus 5 ಆಗುತ್ತೆ. ಸೊ ಏನು ಉಳಿತು ನಮಗಲ್ಲಿ? a ಮೈನಸ್ 5 ಉಳಿತು ಅಲ್ವಾ? ಪ್ಲಸ್ ಎ 55 ಮೈನಸ್ 60 ಎಷ್ಟು? ಮೈನಸ್ 5 ಹೋಲ್ ಡಿವೈಡೆಡ್ ಬೈ 2 ಇಂಟು 10 ಹೋಲ್ ಡಿವೈಡೆಡ್ ಬೈ ಎ. ಎ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 4a ಆಯಿತು. ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ 2 1 ಟೈಮ್ಸ್ 2 5 ಟೈಮ್ಸ್ ಮಾಡಿದ್ರೆ ಎ ಮೈನಸ್ 5 ಇಂಟು 5 ಉಳಿತಿಲ್ಲಿ. ಹೌದಾ? ನಾವು
4a ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದ್ರೆ 5a ಮೈನಸ್ 25. ಸೊ 4a minus 5a is equal to minus 25. So minus a is equal to minus 25. This implies nama a is equal to 25. Done. So nama missing frequency nu ನಾವು compute ಮಾಡಿದ್ವಿ. I hope this is clear ಮಕ್ಕಳೇ. It's all basic simplification. ನಿಮ್ಮ ಸ್ಕೂಲ್ ಡೇಸ್ ಇಂದ ಏನು ಮಾಡ್ತಾ ಬಂದಿರಾ ಸೇಮ್ ಥಿಂಗ್. ಅರ್ಥ ಆಯ್ತಲ್ವಾ? ಎಸ್, ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಸೊ ಇವತ್ತಿನ ಸೆಷನಲ್ಲಿ ನಾವು ಮೀಡಿಯನ್ ಹೇಗೆ ಕಂಪ್ಯೂಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಮಕ್ಕಳೇ. ಟಿಲ್ ದೆನ್ ಇವತ್ತು ನಾನು ಹೇಳಿದ ನೆನ್ಪಿಟ್ಕೊಳ್ಳಿ, ಕೂಪನ್ ಕೋಡ್ ಯೂಸ್ ಮಾಡಿ ಫ್ರೀಡಮ್ 80 ಸಂಕಲ್ಪ ಕೋರ್ ಅಥವಾ ಸಂಕಲ್ಪ ಕೋರ್ ಪ್ಲಸ್ ಬ್ಯಾಚನ್ನು ಹಿಂದೆ ಬೈ ಮಾಡಿ ವಿದ್ಯಾರ್ಥಿಗಳೇ. ಆಲ್ ದ ವೆರಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮಕ್ಕಳೇ. ಬಾಯ್.